ವಿದ್ಯಾರ್ಥಿಗಳಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಏನಪ್ಪ ಅಂದ್ರೆ ಕರ್ನಾಟಕದ ಒಂದು ಪ್ರವಾಸೋದ್ಯಮದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಯೊಳಗೆ ಕರ್ನಾಟಕದ ಗಿರಿಧಾಮಗಳ ಬಗ್ಗೆ, ಕರ್ನಾಟಕದ ಜಲಪಾತಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಕರ್ನಾಟಕವು ಭಾರತದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವಂಥ ಅತ್ಯಂತ ಹೆಸರಾದ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ಅಂತ ಕರೀತಾರೆ. ಈ ಕರ್ನಾಟಕದಲ್ಲಿ ಪ್ರಕೃತಿ ದತ್ತವಾದಂಥ ಅನೇಕ ಸುಂದರ ತಾಣಗಳನ್ನು ನೋಡ್ತಾ ಹೋಗ್ತೀವಿ. ಹೇಳಿದ ಹಿಂದಿನ ತರಗತಿಯೊಳಗೆ ಕೊಂಕಣ ರೈಲ್ವೆ ಯಾಕೆ ಪ್ರಸಿದ್ಧಪ್ಪ ಅಂದ್ರೆ ಅಲ್ಲಿ ಮುಂಬೈಯಿಂದ ಮಂಗಳೂರು ಹೋಗ್ತೈತಿ. 41 ಗಂಟೆಗಳ ಒಂದು ವ್ಯತ್ಯಾಸ, 41 ಗಂಟೆಗಳು ಬೇಕಾಗ್ತೈತಿ ಪ್ರಯಾಣದ ಅವಧಿ. 18 ಗಂಟೆಗಳ ಒಂದು ಕಡಿಮೆ ಮಾಡ್ತಾ ಹೋಗ್ತೈತಿ. ಆ ಒಂದು ಮಾರ್ಗವು 316 ಸಣ್ಣ ಸೇತುವೆಗಳ ಮೂಲಕ ಹಾದು ಹೋಗ್ತೈತಿ. ಜೊತೆಗೆ ಶರಾವತಿ ಸೇತುವೆ ಮೇಲೆ 2.2 ಕಿಲೋಮೀಟರ್, ಇನ್ನೊಂದು ಕಾಳಿ ನದಿಯ ಮೇಲೆ 1.2 ಕಿಲೋಮೀಟರ್ ಹಾದು ಹೋಗ್ತೈತಿ. ಅಂದ್ರೆ ಆ ಪಶ್ಚಿಮ ಘಟ್ಟಗಳ ಮೂಲಕ ಹೋಗುವಂಥ ಸಂದರ್ಭದಲ್ಲಿ ಪ್ರಕೃತಿಯ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ವಿಶೇಷವಾಗಿ ಕೊಂಕಣ ರೈಲ್ವೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆ ಒಂದು ಕರ್ನಾಟಕ ಸುಂದರವಾದಂಥ ತಾಣಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಹಸಿರಿನಿಂದ ಕಂಗೊಳಿಸುವಂಥ ಸಹ್ಯಾದ್ರಿ ಘಟ್ಟಗಳನ್ನು ನೋಡ್ತಾ ಹೋಗ್ತೀವಿ, ನದಿಗಳನ್ನು ನೋಡ್ತಾ ಹೋಗ್ತೀವಿ, ಜಲಪಾತಗಳು, ಸುಂದರ ನಯನ ಮನೋಹರವಾದಂಥ ಕಣಿವೆಗಳನ್ನು ನೋಡ್ತಾ ಹೋಗ್ತೀವಿ, ವನ್ಯಜೀವಿಗಳು, ಶ್ರೀಗಂಧದ ಕಾಡುಗಳು ಮುಂತಾದವುಗಳನ್ನು ಕರ್ನಾಟಕ ರಾಜ್ಯದೊಳಗೆ ಕಂಡು ಬರ್ತಾವೆ. ಜೊತೆಗೆ ಸುಂದರವಾದಂಥ ಕಡಲ ತೀರಗಳು, ಐತಿಹಾಸಿಕ ತಾಣಗಳು, ಶಿಲ್ಪಕಲಾ ವೈಭವದಿಂದ ಕೂಡಿದಂಥ ದೇವಸ್ಥಾನಗಳು, ವಿವಿಧ ಧರ್ಮಗಳ ಧಾರ್ಮಿಕ ಕೇಂದ್ರಗಳು, ಯಾತ್ರಾ ಸ್ಥಳಗಳು, ದೇಶ ವಿದೇಶಗಳ ಜನರನ್ನ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಬರ್ರಿ ಅಂತಂದು ಆಕರ್ಷಣೆಯನ್ನು ಮಾಡ್ತಾ ಹೋಗ್ತದೆ. ಇದರೊಂದು ಮಹತ್ವವನ್ನು ಮನಗಂಡ ಕರ್ನಾಟಕ ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸೋಕ್ಕಾಗಿ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ 1974 ಏನು ಮಾಡ್ತದಂದ್ರೆ ವ್ಯವಸ್ಥಿತವಾದಂಥ ಪ್ರವಾಸ ಮತ್ತು ನಿರ್ವಹಣೆಗಾಗಿ ಇಷ್ಟೆಲ್ಲ ಅದು ನಮ್ಮ ರಾಜ್ಯದಾಗ ಏನಾರ ಮಾಡ್ಬೇಕಲ್ಲ, ಜನ ನೋಡಿ ಬರಾಕತ್ತಂತ ಅಂದ್ಕೊಂಡು ಅವತ್ತಿನ ಸರ್ಕಾರ ಏನು ಮಾಡ್ತೈತಿ 1974 ಪ್ರವಾಸ ಮತ್ತು ನಿರ್ವಹಣೆಗಾಗಿ ಏನು ಮಾಡ್ತೈತೆ ಅಂದರೆ KSTTC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಾ ಹೋಗ್ತೈತಿ. ಯಾವುದು? ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಅಂತಂದು ಸ್ಥಾಪನೆ ಮಾಡ್ತಾರೆ. ಯಾವಾಗ? 1974. ಇದನ್ನು ಸ್ಥಾಪನೆ ಮಾಡಲು ಏನು ಉಪಯೋಗ ಐತೆ ಅಂತ ಕೇಳ್ಬೋದು. ಇಲ್ಲಿ ಪ್ರವಾಸಿಗರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಯಾತ್ರಿ ನಿವಾಸ, ಪ್ರವಾಸಿ ಗೃಹ, ಉಪಹಾರ ಗೃಹಗಳನ್ನು ಮುಂತಾದವುಗಳ ಒಂದು ವ್ಯವಸ್ಥೆಯನ್ನು ಈ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಏನು ಮಾಡ್ತದಪ್ಪ ಅಂದ್ರೆ ಒದಗಿಸ್ತಾ ಹೋಗ್ತೈತಿ. ಕರ್ನಾಟಕವು ಪ್ರವಾಸಿಗರ ಒಂದು ಸ್ವರ್ಗ ಆಗ್ತೈತಿ. ಅನೇಕ ವೈವಿಧ್ಯಮಯವಾದಂಥ ಸುಂದರ ತಾಣಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಹೋಗ್ತೈತಿ. ಯುನೆಸ್ಕೋದವರು, ಯಾವುದು ಯುನೆಸ್ಕೋ, UNESCO, ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಕಾರ್ಪೊರೇಷನ್ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಹಂಪಿ, ಪಟ್ಟದಕಲ್ಲು ಮತ್ತು ಇತ್ತೀಚೆಗೆ ಪಶ್ಚಿಮ ಘಟ್ಟಗಳನ್ನ ಏನು ಮಾಡ್ತಾ ಹೋಗ್ತಾರೆ, ವಿಶ್ವ ಪರಂಪರೆಯ ತಾಣ ಅಂತಂದು ಗುರುತಿಸ್ತಾ ಹೋಗ್ತಾರೆ. ಕರ್ನಾಟಕದೊಳಗೆ ಮೊಟ್ಟ ಮೊದಲು ಯುನೆಸ್ಕೋದವರು ಗುರುತಿಸಿದಂಥ ಸ್ಥಳ ಯಾವುದಪ್ಪ ಅಂದ್ರೆ ಹಂಪಿ ನಂತರ ಪಟ್ಟದಕಲ್ಲು. ಇತ್ತೀಚೆಗೆ ಪಶ್ಚಿಮ ಘಟ್ಟಗಳನ್ನ ಏನು ಮಾಡ್ತಾ ಹೋಗ್ತಾರೆ, ವಿಶ್ವ ಪರಂಪರೆಯ ತಾಣಗಳು ಅಂತಂದು ಗುರುತಿಸ್ತಾ ಹೋಗ್ತಾರೆ. ಈ ಒಂದು ಗುರುತಿಸುವಂಥದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಕರ್ನಾಟಕವು ಏನಾಗ್ತೈತಿ ವಿಶ್ವದ ಅತ್ಯಂತ ಏನಾಗ್ತೈತಪ್ಪ ಅಂದ್ರೆ ಪ್ರಸಿದ್ಧಿ ಆಗೋದನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ಕರ್ನಾಟಕ ಸರ್ಕಾರ ಮತ್ತೆ ಹೊಸ ಪ್ರವಾಸೋದ್ಯಮ ಒಂದು ನೀತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಆ ಖಾಸಗಿಯವರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ, ಉತ್ತೇಜನವನ್ನು ಮಾಡ್ತಾ ಹೋಗ್ತಾರೆ, ಪ್ರಸ್ತಾವವನ್ನು ಮಾಡ್ತಾ ಹೋಗ್ತಾರೆ. ಏನಂತ? ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯ ಅಂತಂದು ಘೋಷಣೆ ಮಾಡ್ತಾ ಹೋಗ್ತಾರೆ. ಏನು ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯ 1996-97 ಸಾಲಿನೊಳಗೆ ಕರ್ನಾಟಕ ಪ್ರಶಸ್ತಿ ಬರ್ತೈತಿ. ಏನಂತ ಪ್ರಶಸ್ತಿ? ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯ 1996-97 ಪ್ರಶಸ್ತಿಯನ್ನು ಬರ್ತಾ ಹೋಗ್ತೈತಿ. ಇಲ್ಲಿ ಪ್ರಮುಖ ಒಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಹೆಸರುವಾಸಿಯಾಗಿರೋದನ್ನು ಕಾಣ್ತಾ ಹೋಗ್ತೇವೆ. ಮೊದಲನೇದಾಗಿ ಇಲ್ಲಿ ಕರ್ನಾಟಕದ ಒಂದು ಗಿರಿಧಾಮಗಳ ಬಗ್ಗೆ ನೋಡ್ತಾ ಹೋಗೋಣ.
ಕರ್ನಾಟಕದಲ್ಲಿ ವೈವಿಧ್ಯಮಯವಾದಂಥ ಭೂಸ್ವರೂಪಗಳನ್ನು ನೋಡ್ತಾ ಹೋಗ್ತೇವೆ. ಈ ಹಿಂದೆ ತರಗತಿ ಚರ್ಚೆ ಮಾಡಿದ್ದೆ. ನಮ್ಮಲ್ಲಿ ಕರಾವಳಿಯನ್ನು ನೋಡ್ತಾ ಹೋಗ್ತೀವಿ, ಮಲೆನಾಡು ನೋಡ್ತಾ ಹೋಗ್ತೀವಿ, ಉತ್ತರ ಬಯಲು ಸೀಮೆಯನ್ನು ನೋಡ್ತಾ ಹೋಗ್ತೀವಿ ಮತ್ತು ದಕ್ಷಿಣ ಮೈದಾನ ಪ್ರದೇಶವನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕರ್ನಾಟಕ ವೈವಿಧ್ಯಮಯವಾದಂಥ ಭೂಸ್ವರೂಪಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅನೇಕ ಎತ್ತರವಾದಂಥ ಗಿರಿ ಶ್ರೇಣಿಗಳನ್ನು ಹೊಂದಿರೋದು ನೋಡ್ತಾ ಹೋಗ್ತೀವಿ. ಇದರಿಂದ ಅನೇಕ ಗಿರಿಧಾಮಗಳು ಕಂಡು ಬರ್ತಾ ಹೋಗ್ತವೆ. ಈ ಚಿಕ್ಕಮಗಳೂರು ಜಿಲ್ಲೆಯು ಕುದುರೆಮುಖ ಗಿರಿಧಾಮ ಪ್ರಮುಖವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಕುದುರೆಮುಖ ಗಿರಿಧಾಮ ಪ್ರಮುಖವಾಗಿದ್ದು, ಇದರ ಸುತ್ತಲೂ ಹಸಿರಿನಿಂದ ಕೂಡಿದ ದಟ್ಟ ಅರಣ್ಯಗಳು, ಬೆಟ್ಟಗಳು, ಕಾಫಿ ತೋಟಗಳು, ಜಲಪಾತಗಳು ಇರೋದರಿಂದ ಆಕರ್ಷಣೀಯ ಸ್ಥಳವಾಗಿರೋ ಕಂಡು ಬರ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮವು ಸಮುದ್ರ ಮಟ್ಟದಿಂದ ಸುಮಾರು 1492 ಮೀಟರ್ ಎತ್ತರ ಐತಿ. ಎತ್ತರದಿಂದ ಏನಾಗ್ತೈತಿ, ತಂಪಾದ ಹವಾಮಾನ ಹೊಂದಿರ್ತೈತಿ. ಇದು ಬೆಂಗಳೂರಿನವರಿಗೆ ಇರೋದ್ರಿಂದ ಅಲ್ಲಿ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಹೋಗ್ತೈತಿ. ಮತ್ತು ವಸತಿ ಮತ್ತು ಉಪಹಾರ ವ್ಯವಸ್ಥೆ ಇರೋಕೆ ಅಲ್ಲಿ ವಸತಿ ಮತ್ತು ಉಪಹಾರದ ವ್ಯವಸ್ಥೆ ಐತಿ. ಹಾಗಾಗಿ ಗಾಂಧೀಜಿಯವರಿಗೆ ಒಮ್ಮೆ ಆರೋಗ್ಯ ವ್ಯತ್ಯಯ ಆಗಿದ್ದಕ್ಕೆ ಆರೋಗ್ಯ ಸುಧಾರಣೆಗಾಗಿ ಇಲ್ಲಿ ಚಿಕ್ಕಬಳ್ಳಾಪುರ ನಂದಿ ಗಿರಿಧಾಮಕ್ಕೆ ಬಂದಿದ್ರು. ಅವರು ಬಂದಿರೋ ಸವಿ ನೆನಪಾಗಿ ಇಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಗಾಂಧಿ ಭವನ ನಿರ್ಮಾಣ ಮಾಡ್ಯಾರ. ಏನು ನಿರ್ಮಾಣ ಮಾಡ್ಯಾರ? ಗಾಂಧಿ ಭವನ. ಸರ್, ಅದೇ ಯಾಕೆ ನಂದಿ ಗಿರಿಧಾಮವು ತಂಪಾದ ವಾತಾವರಣ ಐತಂತ ನಾವು ಮೊದಲಿಗೆ ಹೇಳಿದ್ವಿ. ಭೌಗೋಳಿಕವಾಗಿ ನಾವು ಭೂಮಿಯಿಂದ ಮೇಲಕ್ಕೆ ಹೋದಂತೆ ಏನಾಗ್ತದಪ್ಪ ಅಂದ್ರೆ ಉಷ್ಣಾಂಶ ಕಡಿಮೆ ಆಗ್ತೈತಿ. ಹಾಗಾಗಿ ಇದು ಸಮುದ್ರ ಮಟ್ಟದಿಂದ 1492 ಕಿಲೋಮೀಟ್ರ್ ಹೈಟ್ ಐತಂದ್ರೆ ಹೆಚ್ಚಿನ ಐತಿ. ಹಾಗಾಗಿ ಇದು ಏನಾಗ್ತದಪ್ಪ ತಂಪಾದ ತಂಪಾದ ಹವಾಮಾನವನ್ನು ಹೊಂದಿರ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಬಿಳಿಗಿರಿ ರಂಗನ ಬೆಟ್ಟ, ಆಗುಂಬೆಯ ಸೂರ್ಯಾಸ್ತ ತಾಣ, ಕೆಮ್ಮಣ್ಣಗುಂಡಿ, ದೇವರಾಯನದುರ್ಗ, ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ, ಕೊಡಚಾದ್ರಿ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ರಾಮನಗರ ಬಂಡೆಗಳು, ಮಧುಗಿರಿಯ ಏಕಶಿಲಾ ಬೆಟ್ಟ. ಇದು ಒಂದು ಇಂಪಾರ್ಟೆಂಟ್ ನೋಡ್ರಿ. ಏಷ್ಯಾದ ಏಕಶಿಲಾ ಬೆಟ್ಟ ಯಾವುದಪ್ಪ ಅಂದ್ರೆ ಮಧುಗಿರಿಯ ಏಕಶಿಲಾ ಬೆಟ್ಟ ಅಂತ ನೋಡ್ತಾ ಹೋಗ್ತೀವಿ. ವಿಸ್ಮಯಕಾರಿಯಾದಂತೆ ಯಾಣದ ಬಂಡೆಗಳು, ಮಡಿಕೇರಿ ಮುಂತಾದವುಗಳು ಏನಪ್ಪ ಅಂದ್ರೆ ಈ ಬೇಸಿಗೆಯ ತಂಗುದಾಣಗಳಾಗಿದ್ದು ಪ್ರವಾಸಿಗರನ್ನು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಆಕರ್ಷಣೆಯನ್ನು ಮಾಡ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಕರ್ನಾಟಕದ ಜಲಪಾತಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕವು ರಾಜ್ಯವು ಏನಪ್ಪ ಅಂದ್ರೆ ಜಲಪಾತಗಳ ಒಂದು ತವರು. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಜಲಪಾತಗಳು ಕಂಡು ಬರ್ತಾ ಹೋಗ್ತವೆ. ಎಲ್ಲಿ ಜಲಪಾತಗಳು ಕಂಡು ಬರ್ತಾವಪ್ಪ? ಮಲೆನಾಡಿನಲ್ಲಿ ಅನೇಕ ಜಲಪಾತಗಳನ್ನ ಕಾಣ್ತಾ ಹೋಗ್ತೀವಿ. ಈ ಮಳೆಗಾಲ ಬಂದುಬಿಟ್ರೆ ನೀರು ಅಪಾಸವಾಗಿ ಧುಮುಕ್ತಾ ಇರ್ತೈತಿ. ಜುಳು 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 ಅಳೆಯೋದು, ದಪ್ಪನ ಬೀಳೋದು ನೀರು. ಅತಿ ಹೆಚ್ಚು ಜಲಪಾತಗಳು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ. ಈ ಒಂದು ಜಿಲ್ಲೆಯೊಳಗೆ ಅತಿ ಹೆಚ್ಚು ಜಲಪಾತಗಳನ್ನು ನೋಡ್ತಾ ಹೋಗ್ತೀವಿ. ಭಾರತದಲ್ಲಿ ಅತಿ ಎತ್ತರವಾದಂಥ ಜೋಗ ಜಲಪಾತ ಎಲ್ಲಿ ಐತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಭಾರತದ ಅತಿ ಎತ್ತರ ಜೋಗ ಜಲಪಾತ ಅಂತವಲ್ಲ, ಎಷ್ಟು ಹೈಟ್ ಐತೆ ಅಂದರೆ 753 ಮೀಟ್ರ್ ಹೈಟ್ ಐತಿ. 753 ಮೀಟರ್ ಎತ್ತರ ಇರೋದ್ರಿಂದ ಭಾರತದ ಅತಿ ಎತ್ತರವಾದಂಥ ಜೋಗ ಜಲಪಾತ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಜೋಗ ಜಲಪಾತವು ಶರಾವತಿ ನದಿಯಿಂದ 4 ಸೀಳುಗಳಾಗಿ ಏನಾಗ್ತೈತಪ್ಪ ಅಂತ ಬೀಳ್ತಾ ಇರ್ತೈತಿ. ಅದಕ್ಕೆ ಹೆಸರಿರ್ತಾರೆ ರಾಜ, ರಾಣಿ, ರೋರೋ, ಇನ್ನೊಂದು ರಾಕೆಟ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ರಾಜ, ರಾಣಿ, ರೋರೋ, ರಾಕೆಟನ್ನು ಇದು ಮಳೆಗಾಲದಲ್ಲಿ ಮೈತುಂಬಿ ಧುಮುಕುವಾಗ ಮರೆಯಲಾಗದಂಥ ಒಂದು ಚಲುವನ್ನು ಮೂಡಿಸ್ತಾ ಹೋಗ್ತೈತಿ. ಯಾವ ಜಲಪಾತ? ಜೋಗ ಜಲಪಾತವು. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಕಾವೇರಿ ನದಿಯು ಮಂಡ್ಯ ಜಿಲ್ಲೆಯ ಶಿವನಸಮುದ್ರದ ಒಂದು ಸಮೀಪದಲ್ಲಿ ಗಗನಚುಕ್ಕಿ, ಬಾರಚುಕ್ಕಿ, ಅವಳಿ ಜಲಪಾತಗಳ ನಿರ್ಮಾಣ ಮಾಡ್ತಾ ಹೋಗ್ತೈತಿ. ಎಲ್ಲಿ? ಶಿವನಸಮುದ್ರದ ಸಮೀಪದಲ್ಲಿ ಗಗನಚುಕ್ಕಿ, ಬಾರಚುಕ್ಕಿ, ಅವಳಿ ಜಲಪಾತಗಳನ್ನು ನೋಡ್ತಾ ಹೋಗ್ತೀವಿ. ಇದೇ ಕಾವೇರಿ ನದಿಯ ಹೊಗೆನಕಲ್ಲು ಜಲಪಾತ ಎಲ್ಲಿ? ತಮಿಳುನಾಡು ಮತ್ತು ಕರ್ನಾಟಕದ ಗಡಿಭಾಗವಾಗಿ ಹರಿಯುವಂಥ ಕಾವೇರಿ ನದಿಯೊಳಗೆ ಅಲ್ಲಿ ಹೊಗೆನಕಲ್ಲು ಜಲಪಾತವನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಗಗನಚುಕ್ಕಿ, ಬಾರಚುಕ್ಕಿ ಜಲಪಾತವನ್ನು ನೋಡ್ತಾ ಹೋಗ್ತೀವಿ. ಯಾವ ನದಿಯಲ್ಲಿ? ಕಾವೇರಿ ನದಿಯೊಳಗೆ. ಮತ್ತು ಆ ಮಡಿಕೇರಿ ಸಮೀಪದ ಒಂದು ಸುಂದರವಾದಂಥ ಅಬ್ಬಿ ಜಲಪಾತವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಕೆಮ್ಮಣ್ಣಗುಂಡಿ ಗಿರಿಧಾಮದ ಬಳಿ ಹೆಬ್ಬೆ ಜಲಪಾತ ನೋಡಿ, ವಿಶೇಷವಾಗಿ ನೆನಪಿಟ್ರೆ. ಮತ್ತು ಹೆಬ್ಬೆ ಎರಡು ಇಲ್ಲೇ ಒಂದಾದವಲ್ಲ. ಮಡಿಕೇರಿ ತ್ಯಾಕ ಅಬ್ಬಿ ಜಲಪಾತವನ್ನು ನೋಡಿದಪ್ಪ ಅಂದ್ರೆ
ಕೆಮ್ಮಣ್ಣಗುಂಡಿ ಒಳಗೆ ಯಾವ ಜಲಪಾತ ನೋಡ್ತಾವಪ್ಪ ಅಂದರೆ ಹೆಬ್ಬೆ ಜಲಪಾತವನ್ನು ನೋಡ್ತಾ ಹೋಗ್ತೀವಿ. ಅದಲ್ಲದೆ ಕಲ್ಲತ್ತಿಗಿರಿ ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯ ಉಚ್ಚೊಳ್ಳಿ ಜಲಪಾತ, ಮಾಗೂಡು ಜಲಪಾತ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ ಮತ್ತು ಈ ಒಂದು ಗೋಕಾಕ್ ಜಲಪಾತ ವಿಶೇಷವಾಗಿ ಉತ್ತರ ಕರ್ನಾಟಕದಾಗ ಯಾವುದು ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯೊಳಗೆ ಬರ್ತೈತೆ. ಈ ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿರುವಂಥ ಈ ಒಂದು ಗೋಕಾಕ್ ಜಲಪಾತವು ಕರ್ನಾಟಕದ ನಯಾಗಾರ ಅಂತಂದು ಕರಿತಾರೆ. ಕೇಳ್ತಾರೆ ಪ್ರಶ್ನೆನ, ಕರ್ನಾಟಕದ ನಯಗಾರ ಯಾವುದು ಅಂತ ಕರಿತಾ ಹೋಗ್ತಾರೆ. ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಗಾರ ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕದ ಗಿರಿಧಾಮಗಳು ಮತ್ತು ಕರ್ನಾಟಕದ ಜಲಪಾತಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟಾರ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.